ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಲ್ತಿ, ಅಲ್ಲಿರೋ ಪಾತ್ರೆಗಳನ್ನ ಎಲ್ಲ ತಗೊಂಡ್ ಬಾ ಇಲ್ಲಿಗೆ. ಯಾಕ್ರಿ? ಪ್ರಶ್ನೆ ಕೇಳೋ ಅಧಿಕಾರ ನಿನಗಿಲ್ಲ. ಡೈನಿಂಗ್ ಟೇಬಲ್ ಮೇಲಿರೋ ಎಲ್ಲ ಪಾತ್ರೆಗಳನ್ನು ಇಲ್ಲಿಗೆ ತಗೊಂಡು ಬಾ ಅಷ್ಟೇ. ಹಾ, ಹಾ. ನಿನ್ನ ಒಬ್ಬಳಿಗೆ ಕಷ್ಟ ಆಗಬಾರ್ದು ಅಂತ ನಿನಗೆ ಸಹಾಯ ಮಾಡ್ತಾ ಇದ್ದೀನಿ. ಉಳಿದಿರೋ ಎಲ್ಲ ಅಡುಗೆನೂ ತಗೊಂಡ್ ಬಾ, ಕಸದ ಬುಟ್ಟಿಗೆ ಹಾಕು. ಕರ್ಣಂದಿಂದು ಊಟ ಆಗಿಲ್ಲ ರೀ. ಮಾತಿಗೆ ಮಾತು ಬೇಡ. ಇಷ್ಟವಾದ ಅಡುಗೆ ಮಾಡ್ತೀಯಾ? ಅಷ್ಟೊಂದು ಇಷ್ಟ ಇದ್ರೆ ಬಂದು ತಿನ್ಲಿ ಬಿಡು, ಕಸದ ಬುಟ್ಟಿಲಿರೋದನ್ನೇ. ಹೇಗಿದ್ರು ತಿಪ್ಪೆಯಲ್ಲಿ ಬಿದ್ದಿದ್ದವನು ತಾನೆ. ತಿಪ್ಪೆಯಲ್ಲಿ ತಿಂದು ಅಭ್ಯಾಸ ಇದೆ ಅವನಿಗೆ. ಎಲ್ಲ ಅಲ್ಲಿರೋದು ಎಲ್ಲ ಇಲ್ಲಿ ಸುರಿಬೇಕು. ಈ ಮನೇಲಿ ನಾವು ಅಂದ್ರೆ ಒಂದ್ ನಯ ಪೈಸಕ್ಕೂ ಲೆಕ್ಕಕ್ಕಿಲ್ಲ. ಏನು ಏನಾಯ್ತು? ಊಟ ಮಾಡಕ್ ಬನ್ನಿ ಅಂತ ಕರೆದ್ರೆ ಕೋಪ ಮಾಡ್ಕೊಂಡು ಬಂದ್ರಲ್ಲ. ಅವ್ರ ಮುಂದೆ ಆ ರೀತಿ ನಡ್ಕೊಂಡ್ರೆ ಅವ್ರು ಏನ್ ಅನ್ಕೋತಾರೆ? ಎಲ್ಲರ ಎದುರಿಗೆ ನಿಮ್ ಪ್ರೀತಿ ಮೊಮ್ಮಗ ಕರ್ಣ ಚೆನ್ನಾಗಿ ನಡ್ಕೊಂಡಲ್ಲ, ಇನ್ನೇನಾಗ್ಬೇಕು? ನೋಡು, ಒಗಟಾಗಿ ಮಾತಾಡ್ಬೇಡ. ಅದೇನಿದ್ರು ನೇರವಾಗಿ ಹೇಳು. ನೇರವಾಗ? ಏನ್ ನೇರವಾಗಿ? ಪಾಪ ನಮ್ಮ ಅತ್ತೆಗ ಕರ್ಣ ಎಷ್ಟು ಹರ್ಟ್ ಮಾಡ್ದ ಅಂತ ಗೊತ್ತಾ ನಿಮ್ಗೆ? ಹಾಸ್ಪಿಟಲ್ ಹೇಗೆ ಬಿಹೇವ್ ಮಾಡ್ದ ಅಂತ ಐಡಿಯಾ ಏನಾದ್ರೂ ಇದೆಯಾ ನಿಮ್ಗೆ? ಏನಾಯ್ತೀಗ? ನಿತ್ಯಾನ ಹಾಸ್ಪಿಟಲ್ ಬೋರ್ಡ್ ಮೆಂಬರ್ ಮಾಡಿದ್ದಾನೆ ಆ ಕರ್ಣ. ಹೌದು, ಅದು ಗೊತ್ತಿರೋ ವಿಷಯನೇ. ಎಷ್ಟು ಆರಾಮಾಗಿ ಹೇಳ್ತಿದ್ದೀರಾ ಅಮ್ಮ. ಈ ಡಿಸಿಷನ್ ಅವನು ಒಬ್ಬನೇ ತಗೊಂಡಿದ್ದಾನೆ. ಅದಕ್ಕೇನಾಯ್ತೀಗ? ಏನೋ ಆಕಾಶನೇ ತಲೆ ಮೇಲೆ ಬಿದ್ದಿರೋ ರೀತಿ ಆಡ್ತಿದ್ದೀರಪ್ಪ. ಅಮ್ಮ, ಬೋರ್ಡ್ ಮೆಂಬರ್ ಆಗಕ್ಕೆ ಅವಳಿಗೆ ಏನ್ ನಾಲೆಜ್ ಇದೆ? ಅದೆಲ್ಲ ನೋಡ್ದೆ ಅಪಾಯಿಂಟ್ ಮಾಡಿರಲ್ಲ ಕರ್ಣ. ಅದು ಅಲ್ಲದೆ ನನ್ಗೊಂದು ಮಾತು ಕೇಳ್ದೆ ಒಬ್ಬನೇ ಡಿಸಿಷನ್ ತಗೊಂಡಿದ್ದಾನೆ. ಹಾಗಾದ್ರೆ ನಿತ್ಯಗೆ ಆ ಕೆಲ್ಸನ ನಿಭಾಯಿಸೋ ಶಕ್ತಿ ಇದೆ ಅಂತ ತಾನೇ ಅರ್ಥ. ಅಟ್ಲೀಸ್ಟ್ ಬೋರ್ಡ್ ಮೆಂಬರ್ ಮೀಟಿಂಗ್ ಕರೆದು ಎಲ್ಲಾರ ಒಪಿನಿಯನ್ ತಗೋಬೇಕಿತ್ತಲ್ವಾ? ಮನ್ಸಿಗೆ ಬಂದಾಗ ಮಾಡಕ್ಕೆ ಇದೇನ್ ಫಿಶ್ ಮಾರ್ಕೆಟಾ? ದಿಸ್ ಇಸ್ ವಸಿಷ್ಠ ಹಾಸ್ಪಿಟಲ್ ಅಮ್ಮ. ನೋಡಿ, ನೀವಿಬ್ರು ಈ ರೀತಿ ಕೂಗಾಡ್ತಿದ್ದೀರಲ್ಲ, ಇದಕ್ಕೆ ಅರ್ಥನೇ ಇಲ್ಲ. ಕರ್ಣ ಏನೇ ಮಾಡಿದ್ರು ಅದನ್ನ ಸರಿಯಾಗಿ ಮಾಡಿರ್ತಾರೆ. ಯಾವಾಗ್ಲೂ ನಿಮ್ಗಿದೆ ಆಗೋಗಿದೆ. ಆ ಕರ್ಣ ಯಾರಿಗೂ ಹೇಳ್ದೆ ಕೇಳ್ದೆ ಇಷ್ಟು ದೊಡ್ಡ ಡಿಸಿಷನ್ ತಗೊಂಡಿದ್ದಾನೆ. ನಿಮ್ಗೇನು ಅನ್ಸ್ತಾನೆ ಇಲ್ಲ? ನಿಮ್ಗೆ ಕುಟುಂಬದವ್ರಿಗಿಂತ ಬೇರೆಯವರೇ ಹೆಚ್ಚಾಗಿದ್ದಾರೆ. ಯಾರು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿತ್ಯ ಈ ಮನೆ ಸೊಸೆ. ಈ ಕುಟುಂಬಕ್ಕೆ ಸೇರಿದವಳು. ನೋಡು,
ತಾರಾ ನೀನು ತುಂಬಾ ಮಾತಾಡ್ತಿದ್ಯಾ. ಅಮ್ಮ, ನಿತ್ಯ ಈ ಮನೆಗೇನೇನು ಅಲ್ಲ. ಶಿ ಇಸ್ ನಥಿಂಗ್. ಎಕ್ಸಾಕ್ಟ್ಲಿ. ಅವಳಿಗೂ ಈ ಕುಟುಂಬಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾಕೆ ನಿತ್ಯ ಮನೆಗೇನು ಅಲ್ಲ? ನಿತ್ಯಗೂ ಈ ಕುಟುಂಬಕ್ಕೂ ಯಾಕೆ ಸಂಬಂಧ ಇಲ್ಲ? ಅದು ಕರ್ಣ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿತ್ಯ ಈ ಮನೆಯವರೇ. ನಿತ್ಯ, ಹೇಗೆ ಫೀಲ್ ಆಗ್ತಿದೆ ಫಸ್ಟ್ ಡೇ ಅಟ್ ವರ್ಕ್? ನಿಮ್ಗೊಂದು ಕೇಳ, ನನ್ಗೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು? ಇದೆಲ್ಲ ನಿಮ್ಮ ಫ್ಯಾಮಿಲಿಗೆ ಸೇರ್ಬೇಕಾಗಿರೋದು. ನನಗೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಅರ್ಹತೆನೂ ಇಲ್ಲ. ಇನ್ನು ಎಷ್ಟು ಅಂತ ನಿಮ್ಮ ಋಣಕ್ಕೆ ಬೀಳೋ ಥರ ಮಾಡ್ತೀರಾ? ಕರ್ಣ ನಿಧಿ ವಿರುದ್ಧವಾಗಿ ಬಳಸೋದಕ್ಕೆ ನೀನೊಂದೇ ಅಸ್ತ್ರ, ಬ್ರಹ್ಮಾಸ್ತ್ರ. ನಿನ್ನ ಬದುಕು ಇನ್ಮೇಲೆ ಇದೇ ಬಣ್ಣದ ಥರ ಇರುತ್ತೆ. ನಾನು ನಿಮ್ಮ ಮನೇನ ಯಾಕೆ ಸುಟ್ಟಿಸ್ದೆ ಗೊತ್ತಾ? ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ಋಣದಲ್ಲಿದ್ದೀನಿ. ನನ್ನಿಂದ ಅಂದರೆ ಅಂದರೆ ಯಾವುದೋ ಜನ್ಮದಲ್ಲಿ ನಿಮ್ಮ ಋಣ ನನ್ನ ಮೇಲೆ ಇತ್ತೇನೋ, ಅದನ್ನು ತೀರ್ಸೋದಕ್ಕೆ ದೇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಒಟ್ಟಿನಲ್ಲಿ ಏನೇ ಮಾಡಿದ್ರೂ ಕ್ರೆಡಿಟ್ ತೊಗೊಳಕ್ಕೆ ಮಾತ್ರ ಇಷ್ಟ ಇಲ್ಲ ಅಲ್ವಾ ನಿಮಗೆ? ಒಂದೊಂದ್ಸಲಿ ನಿಮ್ಮ ಥರನೂ ಭೂಮಿ ಮೇಲೆ ಇರ್ತಾರ ಅಂತ ಅನಿಸುತ್ತೆ. ಅದೆಲ್ಲ ಬಿಡಿ, ಸದ್ಯಕ್ಕೆ ನೀವು ನಿಮ್ಮ ಕಡೆ ಮತ್ತು ನಿಮ್ಮ ಮಗು ಕಡೆ ಗಮನ ಕೊಡಿ ಅಷ್ಟೇ. ಎನಿವೇ, ಈ ಒಂದು ಹೊಸ ಲೈಫ್ಗೆ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಏನ್ರಿ ವಿಷಯ?